ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಘುಗೆ ಆಕ್ಸಿಡೆಂಟ್ ಆಗಿದೆ. ರಾಘುಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಹಾಸ್ಪಿಟಲಲ್ಲಿ ರಾಘು ಇದ್ದಾರೆ. ಮದುವೆ ದಿನಾನೇ ಮದುವೆ ಮಂಟಪಕ್ಕೆ ಹೋಗೋದ್ರ ಬದಲು ಹಾಸ್ಪಿಟಲ್ನ ಸೇರಿದ್ದಾರೆ ರಾಘು. ಮದುವೆ ಮಂಟಪದಲ್ಲಿದ್ದ ಅನಿತಾ ಮದುವೆ ಮಂಟಪನ ಬಿಟ್ಟು ಹಾಸ್ಪಿಟಲ್ಗೆ ಓಡ್ ಬಂದು ರಾಘುನ ಹಾಸ್ಪಿಟಲಲ್ಲಿ ಮದುವೆ ಆಗೋದಕ್ಕೆ ಮುಂದಾಗ್ತಿದ್ದಾಳೆ. ಹಾಗಿದ್ರೆ ರಾಮಾಚಾರ್ಯ ಪೌರೋಹಿತ್ಯದಲ್ಲಿ ಆಸ್ಪತ್ರೆಯಲ್ಲಿ ನಡೆದೇ ಹೋಗುತ್ತಾ ರಾಘು ಮತ್ತು ಅನಿತಾ ಮದುವೆ? ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಝಾನ್ಸಿ ಮತ್ತು ರಾಘು ಮದುವೆ ಮುರಿದು ಬಿದ್ದಿದೆ. ಇದು ನಿಜಕ್ಕೂ ರಾಮಾಚಾರಿ ಚಾರುಗೆ ತುಂಬಾ ನೋವಾಗಿದೆ. ಇಲ್ಲಿ ಅನಿತಾ ಮತ್ತು ರಾಘು ಮದುವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು, ನಡೆಯುವುದಿಲ್ಲ ಅನ್ನೋದು ಇಲ್ಲಿ ಚಾರುನ ಒಂದು ಸಿಕ್ಸ್ ಸೆನ್ಸ್ ಹೇಳ್ತದೆ. ಆದರೆ ಇಲ್ಲಿ ರಾಮಾಚಾರಿ ಅನಿತಾ ಮತ್ತು ರಾಘುನ ಮದುವೆ ಮಾಡಿಸೋದಕ್ಕೆ ಪೌರೋಹಿತ್ಯನ ವಹಿಸ್ಕೊಳ್ಳೋದಕ್ಕೆ ರೆಡಿಯಾಗಿ ಸಿದ್ಧವಾಗಿ ಹೋಗ್ತಿದ್ದಾರೆ. ಇದು ಖಂಡಿತ ಚಾರುಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಅದಕ್ಕೆ ರಾಮಾಚಾರಿಯನ್ನು ಪ್ರಶ್ನೆ ಮಾಡ್ತಿದ್ದಾಳೆ. ಏನಿದು ರಾಮಾಚಾರಿ, ನೀನು ನಿಜವಾಗ್ಲೂ ಕೂಡ ಅನಿತಾ ರಾಘು ಮದುವೆ ಮಾಡ್ಸೋಕೆ ಹೋಗ್ತಿದ್ಯಾ? ನಿಜವಾಗ್ಲೂ ನಂಗೆ ಬೇಜಾರಾಗ್ತಿಲ್ವಾ ಅಂತ ಕೇಳ್ತಿದ್ರೆ, ಇದು ನನ್ನ ಕರ್ತವ್ಯ. ನಿಜಕ್ಕೂ ನಾನು ಮದುವೆ ಮಾಡಿಸೋದಕ್ಕೂ ಮುನ್ನ ದೇವ್ರ ಹತ್ರ ಕೇಳ್ಕೋತೀನಿ. ನಾನು ಮಾಡಿಸ್ತಕ್ಕಂಥ ಮದುವೆ ನಿಜಕ್ಕೂ ಕೂಡ ಅವರ ಕೊನೆಗಳಿಗೆ ತನಕ ಇರಬೇಕು. ಇಬ್ಬರು ಕೂಡ ಅವರ ಸಂಸಾರದಲ್ಲಿ ಖುಷಿಯಾಗಿ ನಗ್ನಗ್ತಾ ಅವರ ಸಂಸಾರದ ದೋಣಿಯಲ್ಲಿ ಸಾಗಬೇಕು ಅಂತ. ಇದು ನನ್ನ ಕರ್ತವ್ಯ ಆಗಿರೋದ್ರಿಂದ ಅವರ ಮದುವೆ ಚೆನ್ನಾಗಿರಲಿ ಅಂತಾನೆ ಆಶಿಸಿ ನಾನು ಮದುವೆಯನ್ನು ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ನಿಮಗೆ ಝಾನ್ಸಿ ಮತ್ತು ರಾಘು ಒಂದಾಗೋದು ಬೇಕಾಗಿಲ್ವ ರಾಮಾಚಾರಿ ಅಂತ ಚಾರು ಕೇಳಿದ್ದಕ್ಕೆ, ಅದು ಹಾಗಲ್ಲ ಚಾರು ಮೇಡಮ್, ನಿಜಕ್ಕೂ ನಾನು ಝಾನ್ಸಿಯ ಅಣ್ಣನಾಗಿ ಯೋಚನೆ ಮಾಡಿದ್ರೆ ಖಂಡಿತ ಈ ಮದುವೆ ನಡೆಯೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಆದರೆ ನಾನು ಪುರೋಹಿತ ಆಗಿರುವುದರಿಂದ ಪೌರೋಹಿತ್ಯವನ್ನು ವಹಿಸ್ತಿರುವುದರಿಂದ ನನ್ನ ಕರ್ತವ್ಯಕ್ಕೆ ನಾನು ದ್ರೋಹ ಬಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೂಡ ರಾಮಾಚಾರಿ ಹೇಳ್ತಾರೆ. ಅದಕ್ಕೆ ಚಾರು, ನೀನೇನೇ ಹೇಳು ರಾಮಾಚಾರಿ, ನೀನು ಪೌರೋಹಿತ್ಯ ಮಾಡಲಿಕ್ಕೆ ಹೋಗ್ತಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯುವುದಿಲ್ಲ ಅನ್ನೋದು ನನ್ನ ಸಿಕ್ಸ್ ಸೆನ್ಸ್ ಹೇಳ್ತದೆ ಅಂತಲೇ ಚಾರು ಹೇಳ್ತಾರೆ. ತದನಂತರ ಇದ್ದ ಕಡೆ ರಾಘು ಹತ್ರ ದೊಡ್ಡಪ್ಪ ಹಾಗೆ ತರುಣ್, ಸಂಗೀತ ಎಲ್ಲರೂ ಕೂಡ ಬರ್ತಾರೆ. ಯಾಕಂದರೆ ಇಲ್ಲಿ ರಾಘು ದೇವ್ರ ಹತ್ರ ಕೇಳ್ಕೊತಿರ್ತಾರೆ, ದೇವ್ರೆ ನಾನು ಝಾನ್ಸಿ ಮೇಡಮ್ನ ಬಿಟ್ಟಿದ್ದೆ ನನ್ನ ಮನೆಯವರು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ, ನನ್ನ ಮನೆಯವ್ರ ಜೊತೆ ನಾನು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ. ಅಂದಮೇಲೆ ನನ್ನ ಮನೆಯವ್ರಿಗೋಸ್ಕರ ನಾನು ಈ ಮದುವೆ ಆಗ್ತಿದ್ದೀನಿ, ನನ್ನ ಮನೆಯವ್ರಿಗೋಸ್ಕರ ಈ ಮದುವೆ ಆಗ್ತಿದ್ದೀನಿ ಅಂದಮೇಲೆ ಯಾವುದೇ ರೀತಿಯಲ್ಲೂ ಕೂಡ ನನ್ನ ಮನೆಯವ್ರಿಗೆ ತೊಂದರೆ ಮಾಡಬೇಡ, ನನ್ನ ಮನೆಯವ್ರು ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಆ ರೀತಿ ನೋಡ್ಕೊ ಅಂತ ದೇವ್ರ ಹತ್ರ ಕೇಳ್ಕೊತಾರೆ. ಅದೇ ಒಂದು ಸಮಯಕ್ಕೆ ದೊಡ್ಡಪ್ಪ, ಸಂಗೀತ, ತರುಣ್ ಎಲ್ಲರೂ ಕೂಡ ಇಲ್ಲಿ ರಾಘು ಹತ್ರ ಬರ್ತಾರೆ. ರಾಘು ಹತ್ರ ಬಂದಿದ್ದೆ, ನೋಡು ರಾಘು, ನೀನು ದೇವ್ರ ಹತ್ರ ಕೇಳ್ಕೊತಾ ಇದೆಯಾ, ಆದರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು. ನೀನು ಈ ಮದುವೆ ಆಗ್ತಿರೋದೇ ಈ ಮನೆಯವರು ಒಳ್ಳೇದಕ್ಕೋಸ್ಕರ, ಆದರೆ ಈ ಮದುವೆ ಆದರೆ ಖಂಡಿತ ಈ ಮನೆಯವ್ರು ಯಾರೂ ಚೆನ್ನಾಗಿರುವುದಿಲ್ಲ, ಖಂಡಿತ ಈ ಒಂದು ಮನೆಯೇ ಮುರಿದು ಹೋಗುತ್ತೆ, ಒಗ್ಗಟ್ಟು ಮುರಿದು ಹೋಗುತ್ತೆ ಅಂತ ದೊಡ್ಡಪ್ಪ, ಸಂಗೀತ, ತರುಣ್ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಅಂತ ಹೇಳ್ತಾರೆ. ರಾಘುಗೆ ನಿಜಕ್ಕೂ ಕನ್ಫ್ಯೂಷನ್ ಆಗುತ್ತೆ, ಏನು ಮಾತಾಡ್ತಿದ್ರ ನೀವೆಲ್ಲ, ಮದುವೆ ನಡಿಬಾರ್ದ, ಪಲ್ಲವಿ ಬದುಕು ಸರಿ ಹೋಗಬೇಕು ಅಂದರೆ ಈ ಮದುವೆ ನಡಿಲೇಬೇಕಲ್ವ ಅಂತ ರಾಘು ಹೇಳಿದಾಗ, ಪಲ್ಲವಿ ಬದುಕು ಸರಿ ಹೋಗಬೇಕು ಅನ್ನೋ ಕಾರಣಕ್ಕೆ ಈ ಮದುವೆ ಆಗಬೇಕು ಅಂತ ಹೇಳಿ ನೀನು ಆದರೆ ನಿಜಕ್ಕೂ ನೀನು ಯಾಕೆ ಆಗ್ತಿದ್ಯೋ ಅದೇ ಉದ್ದೇಶ ಈಡೇರೋದಿಲ್ಲ ರಾಘು, ನಿಜವಾಗ್ಲೂ ಅರ್ಥ ಮಾಡ್ಕೋ. ಅನಿತಾ ಒಳ್ಳೆಯವಳಲ್ಲ, ನಮಗೂ ಕೂಡ ಗೊತ್ತಿರಲಿಲ್ಲ, ಆದರೆ ಈಗ ಅವಳ ನಡವಳಿಕೆ ನೋಡ್ತಿದ್ರೆ ನಿಜಕ್ಕೂ ಕೂಡ ಅವಳ ಮದುವೆ ಆಗೋದು ಖಂಡಿತ ಸರಿ ಬರುವುದಿಲ್ಲ ಅನ್ನಿಸ್ತದೆ ಅಂತ ದೊಡ್ಡಪ್ಪ ಹೇಳ್ತಾರೆ. ಅಯ್ಯೋ ಯಾಕೆ ರೀತಿ ಮಾತಾಡ್ತಿದ್ರ ಅಂದಾಗ, ನೆನ್ನೆ ನೋಡಿದ್ಯಲ್ವಾ ಅವಳು ಮನೆ ಒಡೆಯೋ ಮಾತನ್ನ ಹೇಗೆ ಮಾತಾಡಿದ್ಲು ಅಂತ ಹೇಳಿ ದೊಡ್ಡಪ್ಪ ಹೇಳಿದಾಗ, ಈ ಕಡೆ ರಾಘು, ಅಯ್ಯೋ ಏನೋ ಗೊತ್ತಿಲ್ಲದೆ ಅಂತ ಶ್ರೀಮಂತಿಕೆಯಲ್ಲಿ ಬೆಳೆದಿರ್ತಕ್ಕಂಥ ಹುಡುಗಿ, ಹಾಗಾಗಿ ಈ ರೀತಿ ಮಾತಾಡಿದಾಳೆ, ಖಂಡಿತ ನಾನು ಬುದ್ಧಿ ಹೇಳಿದ್ದೀನಿ, ಅವರು ಕೂಡ ಸಾರಿ ಕೇಳಿದಾರಲ್ವಾ, ಖಂಡಿತ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ರಾಘು ಹೇಳಿದಾಗ, ಏನು ಸರಿ ಹೋಗುತ್ತೆ, ಅವಳು ನಿನ್ನ ಮುಂದೆ ನಿನಗೋಸ್ಕರ ಅಷ್ಟೇ ಸಾರಿ ಕೇಳಿದ್ದು, ಆಲ್ರೆಡಿ ಅವಳು ಈ ಮನೇನ ಒಡಿಬೇಕು, ಮದುವೆ ಆಗಿ ಬಂದು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾಳೆ, ಅವಳು ಯಾವುದೇ ಕಾರಣಕ್ಕೂ ಕೂಡ ಬದಲಾಗೋದಿಲ್ಲ ಅಂತ ಹೇಳಿದಾಗ, ಏನು ಮಾತಾಡ್ತಿದ್ರ, ಯಾಕೆ ಬದಲಾಗೋದಿಲ್ಲ, ಖಂಡಿತ ಆಗ್ತಾರೆ ಅಂತಾನೆ ಇಲ್ಲಿ ರಾಘು ಹೇಳ್ತಿದ್ದಾರೆ. ಇಲ್ಲ ಕಣೋ, ದಯವಿಟ್ಟು ಈ ಮದುವೆ ನಡಿಬಾರ್ದು, ಖಂಡಿತ ಅವಳು ಈ ಮನೆಗೆ ಯೋಗ್ಯಳಲ್ಲ ಅಂತಾನೆ ದೊಡ್ಡಪ್ಪ, ತರುಣ್, ಸಂಗೀತ ಎಲ್ಲರೂ ಕೂಡ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಾರೆ. ಎಲ್ಲ ಆಲ್ರೆಡಿ ಎಲ್ಲ ಕೂಡ ಮುಗ್ದೋಗಿದೆ, ಇನ್ನು ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಿಸೋಕ್ಕಾಗೋದಿಲ್ಲ, ನಾನು ಮೌನವಾಗಿ ನಿಮ್ಮ ಮಾತನ್ನು ಕೇಳಿದ ಮೇಲೂ ಸುಮ್ಮನೆ ಇದ್ದೀನಿ ಅಂದರೆ ಏನರ್ಥ, ಮದುವೆ ನಡೀಲೇಬೇಕು ಅಂತ ಅಲ್ವಾ ಅಂತ ರಾಘು ಹೇಳಿದಾಗ, ಯಾಕೆ ಬದಲಾಗೋದಿಲ್ಲ, ಖಂಡಿತ ಬದಲಾಗಲೇಬೇಕು, ಅವಳು ಬದಲಾಗೋದಿಲ್ಲ ರಾಘು, ಖಂಡಿತ ನೀನು ಬದಲಾಗು, ಈ ಮದುವೆನ ನಿಲ್ಲಿಸು ಅಂತ ಹೇಳಿ ಇಲ್ಲಿ ದೊಡ್ಡಪ್ಪ ಹೇಳಿದಾಗ, ಏನು ಮಾತಾಡ್ತಿದ್ರ ದೊಡ್ಡಪ್ಪ, ಖಂಡಿತ ಬದಲಾಗ್ತಾರೆ, ಖಂಡಿತ ಇವತ್ತು ಈ ರೀತಿ ಇರ್ಬೋದು, ಮದುವೆ ಆಗಿ ಬಂದಮೇಲೆ ನಾವು ಅರ್ಥ ಮಾಡಿಸಿದ್ರೆ ಅರ್ಥ ಮಾಡ್ಕೋತಾರೆ, ತಿದ್ಕೋತಾರೆ. ಈಗ ಝಾನ್ಸಿ ಮೇಡಮ್ ತಿದ್ಕೊಂಡು ಹೇಗಾದರೂ ನೀವೇ ನೋಡಿದ್ರಿ ಅಲ್ವಾ, ಅದೇ ರೀತಿ ಅನಿತಾ ಕೂಡ ಬದಲಾಗ್ತಾರೆ ಅಂದಾಗ, ಏನು ಮಾತಾಡ್ತಿದ್ಯಾ, ಝಾನ್ಸಿನ ಮತ್ತು ಅನಿತಾನ ಒಗ್ಗೂಡಿ ಮಾತಾಡ್ತಿದ್ಯಾ ರಾಘು,
ಏನಾಗಿದೆ ನಿನಗೆ ಝಾನ್ಸಿ ಮೇಡಮ್ ಎಲ್ಲಿ ಇವಳಲ್ಲಿ ಅಂತ ತರುಣ್ ಹೇಳ್ತಿದ್ದಾರೆ. ನಂತರ ಸಂಗೀತ ಇಲ್ಲಿ ಝಾನ್ಸಿ ಅದಕ್ಕೆ ಯಾವತ್ತಿದ್ರೂ ಕೂಡ ಕೆಟ್ಟದಾಗಿ ಯೋಚನೆ ಮಾಡಿದ್ದಿಲ್ಲ, ಯಾವತ್ತಿಗೂ ಕೂಡ ಅವರು ಕೆಟ್ಟವ್ರು ಕೂಡ ಅಲ್ಲ. ಅವ್ರಿಗೆ ಅಹಂಕಾರ ಇತ್ತು, ಹಠ ಇತ್ತು, ಜೊತೆಗೆ ಗಂಡಸ್ರು ಕಂಡ್ರೆ ಆಗ್ತಿರ್ಲಿಲ್ಲ. ಬಟ್ ಆದರೆ ನಿನ್ನನ್ನು ಪ್ರೀತಿ ಮಾಡಿದ ಮೇಲೆ ನಿನ್ನ ಪ್ರೀತಿಯನ್ನು ಪಡ್ಕೋಬೇಕು, ಈ ಮನೆಯವರ ಪ್ರೀತಿಯನ್ನು ಗಳಿಸ್ಕೋಬೇಕು ಅಂತ ಈ ಮನೆಗೆ ಬಂದರು. ಆ ಉದ್ದೇಶ ಇಟ್ಕೊಂಡು ಬಂದರೆ ಹೊರತು ಒಡಿಬೇಕು ಅಂತ ಬರಲಿಲ್ಲ. ಆದರೆ ಅನಿತಾ ಮನಸ್ಥಿತಿನೇ ಬೇರೆ ಇದೆ. ಅವಳು ಮನೇನ ಒಡಿಬೇಕು ಅನ್ನೋ ಮನಸ್ಥಿತಿಯಲ್ಲೇ ಬರ್ತಿದ್ದಾಳೆ. ದಯವಿಟ್ಟು ಅಣ್ಣ ಅಂತ ಹೇಳ್ತಾರೆ. ಈ ಕಡೆ ರಾಘುಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ನೋಡು ರಾಘು, ಈಗ ನಮ್ಮ ಹತ್ರ ಒಂದು ಪ್ಲ್ಯಾನ್ ಇದೆ, ಈ ಒಂದು ಪರೀಕ್ಷೆಯನ್ನು ಮಾಡು, ಖಂಡಿತ ಎಲ್ಲ ಕೂಡ ಸಾರ್ಟ್ ಔಟ್ ಆಗಿಬಿಡುತ್ತೆ, ಆವಾಗಲೇ ನೀನು ಒಂದು ತೀರ್ಮಾನಕ್ಕೆ ಬರ್ಬೋದು ಅಂತ ಯಾವುದೋ ಒಂದು ಪ್ಲ್ಯಾನನ್ನು ಹೇಳ್ಕೊಡ್ತಾರೆ. ಬಟ್ ರಾಘು ಯಾವುದೇ ಕಾರಣಕ್ಕೂ ಆ ಒಂದು ಪ್ಲ್ಯಾನನ್ನು ನಾನು ಒಪ್ಕೊಳ್ಳೋದಿಲ್ಲ, ನನಗಾಕೋ ಇದು ಸರಿ ಬರ್ತಿಲ್ಲ, ಏನಾಗಬೇಕು ಅದು ಆಗಿಬಿಡಲಿ ಅಂತ ರಾಘು ಹೇಳ್ತಾರೆ. ಇತ್ತ ಕಡೆ ಝಾನ್ಸಿಗೆ ರಾಯ್ ಹೋಗಿದೆ, ದಯವಿಟ್ಟು ಮೇಡಮ್ ಮದುವೆ ನಿಲ್ಲಿಸ್ಬಿಡಿ ಅಂತ ಹೇಳಿದಾಗ, ಇಲ್ಲ ನನ್ನ ಗಂಡನಿಗೋಸ್ಕರನೇ ನಾನು ಡಿವೋರ್ಸ್ ಕೊಟ್ಟಿರೋದು, ನನ್ನ ಗಂಡ ಚೆನ್ನಾಗಿರಬೇಕು, ಬರೀ ಗಂಡಸರು ಮಾತ್ರ ತ್ಯಾಗ ಮಾಡಬೇಕಾ, ಹೆಂಡತಿ ಕೂಡ ತನ್ನ ಪ್ರೀತಿಗೋಸ್ಕರ ತ್ಯಾಗ ಮಾಡಬಹುದಲ್ವ, ಜೊತೆಗೆ ನನ್ನ ಪ್ರೀತಿ ಅಂತಕ್ಕಂಥದ್ದು ಕಿತ್ಕೊಳ್ಳೋದಲ್ಲ, ಯಾವತ್ತು ಪ್ರೀತಿಯನ್ನು ಕಿತ್ಕೋಬಾರ್ದು, ಪಡ್ಕೋಬೇಕು. ಪ್ರೀತಿ ಅಂತಕ್ಕಂಥದ್ದು ಪಡ್ಕೊಳ್ಳೋದ್ರಲ್ಲೇ ಅಲ್ಲ, ತ್ಯಾಗ ಮಾಡೋದ್ರಲ್ಲೂ ಪ್ರೀತಿ ಇದೆ ಅಂತ ಹೇಳಿ ಝಾನ್ಸಿ ಹೇಳಿದಾಗ, ಹೇಗಾದರೂ ಮಾಡಿ ಈ ಒಂದು ಮದುವೆಯನ್ನು ನಿಲ್ಲಿಸಬೇಕು ಅಂತ ರಾಯ್ ಡಿಸೈಡ್ ಮಾಡ್ಕೋತಾರೆ. ಝಾನ್ಸಿ ಮೇಡಮ್ ರಾಘು ಸರ್ ಒಂದಾಗ್ತಾರೋ ಗೊತ್ತಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಅನಿತಾ ರಾಘುನ ಒಂದಾಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ರಾಯ್ ಯಾರೋ ಒಬ್ಬ ರೌಡಿಗೆ ಕಾಲ್ ಮಾಡಿದ್ದೆ ಡೀಲನ್ನು ಕೊಟ್ಟಿದ್ದಾರೆ ಈ ಕಡೆ ಆಕ್ಸಿಡೆಂಟ್ ಮಾಡಿಸೋದಕ್ಕೆ. ತದನಂತರ ಇಲ್ಲಿ ದೊಡ್ಡಪ್ಪ, ರಾಘು, ತರುಣ್ ಎಲ್ಲರೂ ಕೂಡ ಆಟೋದಲ್ಲಿ ಹೋಗ್ತಿದ್ದಾರೆ. ಅತ್ತ ಕಡೆಯಿಂದ ಒಂದು ಗಾಡಿ ಬಂದಿದೆ, ಅವರ ಗಾಡಿಗೆ ಗುದ್ದು ಬಿಡುತ್ತೆ. ಇತ್ತ ಕಡೆ ಮನೆಯಲ್ಲಿ ಪಲ್ಲವಿ ಮನೆಯವ್ರು ಎಲ್ಲರೂ ಕೂಡ ಮದುವೆ ಮಂಟಪಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಆದರೆ ಸಂಗೀತ ಅಂತೂ ನಿಜಕ್ಕೂ ಕೂಡ ಮುಖ ಗಂಟು ಹಾಕೊಂಡು ಕೂತಿದ್ರೆ, ಏನೇ ಈ ರೀತಿ ಕೂತಿದ್ಯಲ್ಲ ಅಂದಾಗ, ನಿಮಗೆಲ್ಲ ಮದುವೆ ಬೇಕು, ರೆಡಿ ಆಗಿ, ನನಗೇನು ಇಷ್ಟ ಇಲ್ವಲ್ಲ ಅಂತ ಹೇಳ್ತಾರೆ. ಹೌದು ರಾಘು ಎಲ್ಲಿ ಅಂತಿದ್ದಾಗೆ, ಇಲ್ಲಿ ಬ್ಯಾಚುಲರ್ ಪಾರ್ಟಿ ಇದೆ ಅಂತ ಹೋಗಿದ್ದಾರೆ ಅಂತ ಹೇಳ್ತಾರೆ. ಏನಿದು, ಅವ್ರ ಜೊತೆ ದೊಡ್ಡಪ್ಪ ಕೂಡ ಹೋಗಬೇಕಿತ್ತ ಅಂತ ಅಂದ್ಕೊಂಡಿದ್ದೆ. ಪಲ್ಲವಿ ಲೇಟ್ ಆದರೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ರಾಘುಗೆ ಕಾಲ್ ಮಾಡ್ತಾಳೆ, ಆದರೆ ರಾಘು ಫೋನನ್ನು ದೊಡ್ಡಪ್ಪ ರಿಸೀವ್ ಮಾಡಿದ್ದೆ. ಇಲ್ಲಿ ರಾಘುಗೆ ಆಕ್ಸಿಡೆಂಟ್ ಆಗಿದೆ, ನಾವು ಮದುವೆ ಮಂಟಪಕ್ಕೆ ಬಂದುಬಿಡ್ತೀವಿ ಅಂತ ಹೇಳ್ತಾರೆ. ಆ ಕಡೆ ಅನಿತಾ ಅಂತೂ ಯಾವುದೇ ರೀತಿಯ ಶಾಸ್ತ್ರಗಳು ನಡೆಯಬಾರ್ದು, ಜಸ್ಟ್ ತಾಳಿ ಕಟ್ಟಿದ್ರೆ ಸಾಕು, ಆಲ್ರೆಡಿ ಮದುವೆ ಮನೆಯಲ್ಲಿ ಎಲ್ಲ ರೀತಿ ಶಾಸ್ತ್ರ ನಡೆದಿತ್ತಲ್ವ, ಈಗ ಯಾವುದೇ ಶಾಸ್ತ್ರ ಅವಶ್ಯಕತೆ ಇಲ್ಲ ಅಂತ ತನ್ನ ಮನೆಯವ್ರಿಗೆಲ್ಲರೂ ಕೂಡ ಹೇಳ್ತಿದ್ದಾರೆ. ಈ ಕಡೆ ಅಣ್ಣ ಅಂತೂ, ನೀನು ರಾಘು ಜೊತೆ ಮದುವೆ ಆಗಬೇಕು ಅಂದರೆ ನೀನು ಬಸ್ಸಲ್ಲಿ ಇರಬೇಕಾಗತ್ತೆ, ನಿನ್ನ ಬುದ್ಧಿಯನ್ನು ತೋರಿಸ್ಬೇಡ, ಖಂಡಿತ ನೀನೇ ಎಡಬಟ್ಟನ್ನು ಮಾಡ್ಕೋತೀಯ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಂತರ ಮದುವೆ ಮಂಟಪಕ್ಕೆ ಮನೆಯವರೆಲ್ಲರೂ ಕೂಡ, ಅನಿತಾ ಫ್ಯಾಮಿಲಿ, ಅನಿತಾ ಎಲ್ಲರೂ ಕೂಡ ಬಂದಿದ್ದಾರೆ. ಇತ್ತ ಕಡೆ ಇನ್ನೂ ಕೂಡ ರಾಘು ಬಂದಿಲ್ಲ. ಕೊನೆಗೂ ಇಲ್ಲಿ ಪಲ್ಲವಿ ವಿಷಯವನ್ನು ತಿಳಿಸ್ತಾಳೆ, ರಾಘುಗೆ ಈ ರೀತಿ ಆಕ್ಸಿಡೆಂಟ್ ಆಗಿದೆ ಅಂತ. ಹಾಗಾಗಿ ಅನಿತಾ ಅಲ್ಲಿಂದನೇ ಹಾಸ್ಪಿಟಲ್ಗೆ ಹೊರಟು ಬರ್ತಿದ್ದಾರೆ. ಈ ಕಡೆ ರಾಮಾಚಾರಿನೂ ಕೂಡ ಕರ್ಕೊಂಡು ಅನಿತಾ ಹಾಸ್ಪಿಟಲ್ಗೆ ಬರ್ತಿದ್ದಾಳೆ. ಈ ಕಡೆ ರಾಘು ಕಂಡೀಷನ್ ಸೀರಿಯಸ್ ಇದೆ, ರಾಘು ಅಲ್ಲೇ ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ. ಅಲ್ಲಿಗೆ ಅನಿತಾ ಬಂದಿದ್ದೆ, ಇವತ್ತೇ ನಿಮ್ಮ ಮದುವೆ ಆಗಬೇಕು, ಆಲ್ರೆಡಿ ನಾನು ತಾಳಿ ತೊಗೊಂಡು ಬಂದಿದ್ದೇನೆ, ನೀವು ಮಂತ್ರಘೋಷ ಹೇಳಿ ರಾಮಾಚಾರಿ ಅವರೇ, ಇಲ್ಲೇ ರಾಘು ನನಗೆ ತಾಳಿ ಕಟ್ತಾರೆ ಅಂತ ಹೇಳ್ತಿದ್ದಾರೆ. ಈ ಕಡೆ ನಿಜಕ್ಕೂ ಶಾಕ್ ಆಗ್ತದೆ. ಹಾಗಿದ್ರೆ ಏನಾಗ್ಬೋದು, ಖಂಡಿತವಾಗ್ಲೂ ಇಲ್ಲಿ ಅನಿತಾ ಕುತ್ತಿಗೆಗೆ ರಾಘು ತಾಳಿ ಕಟ್ಟೆ ಬಿಡ್ತಾರೆ, ಅಥವಾ ಅಷ್ಟರಲ್ಲಿ ಇಲ್ಲಿ ರಾಘು ಕಾಲೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಡಾಕ್ಟರ್ ಬಂದು ಹೇಳಿದೆ. ಅನಿತಾ ಮದುವೆಯಿಂದ ಹಿಂಚರಿತಾಳ. ಕೊನೆಗೂ ಇಲ್ಲಿ ರಾಘು ಮತ್ತು ಅನಿತಾ ಮದುವೆ ಮುರಿದು ಬೀಳುತ್ತಾ. ಇಲ್ಲಿ ಪೌರೋಹಿತ್ಯವನ್ನು ವಹಿಸಿ ಬಂದಂತಹ ರಾಮಾಚಾರಿ ಯಾವ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಇವರ ಮದುವೆಯನ್ನು ನಿಲ್ಲಿಸ್ಬೋದು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು